ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಹೆಂಗಾಗುತ್ತೆ, ಏನು ಮಾಡ್ತೀನಿ ಅಂತ. ಸೊ ಇವತ್ತು ಕುಕ್ಕಿಂಗ್ ಮಾಡಬೇಕು ಅನ್ನೋದಂತೂ ಫಿಕ್ಸ್ ಇದೆ. ಕುಕ್ಕಿಂಗ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಮ್ಮಮ್ಮನ ಅಡುಗೆ ಮನೆಯಲ್ಲಿ ಹೆಂಗೆ ಕುಕ್ಕಿಂಗ್ ಮಾಡ್ತೀನಿ ಗೊತ್ತಿಲ್ಲ. ಬಿಕಾಸ್ ನಾನು ನಮ್ಮಮ್ಮ ಒಟ್ಟಿಗೆ ಅಡುಗೆ ಮನೆಯಲ್ಲಿ ಇದ್ದೀವಿ ಅಂತಂದರೆ ಅಲ್ಲಿ ನೆಕ್ಸ್ಟ್ ಲೆವೆಲ್ ಸೌಂಡ್ ಆಗುತ್ತೆ. ಬಿಕಾಸ್ ನಾನೇನೋ ಒಂದು ಮಾಡ್ತಾ ಇರ್ತೀನಿ, ಅಮ್ಮ ಇದು ಯಾಕೆ ಮಾಡಿದೆ, ಅದು ಯಾಕೆ ಹಿಂಗೆ ಮಾಡಿದೆ ಅಂತ ಇರ್ತಾರೆ. ಸೊ ಡೋಂಟ್ ನೋ ಹೆಂಗಾಗುತ್ತೆ ಅಂತ. ಆ್ಯಕ್ಚುಲಿ ಇವತ್ತು ನಾನು ಮಾಡೋ ವಿಡಿಯೋ ಕೂಡ ಅವರೇ ರೆಕಾರ್ಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬಯಸ್ಕೋತೀನಿ ಇವತ್ತು. ಸೊ ಫೈನಲಿ ಇವತ್ತು ಡಿಸೈಡ್ ಆಯಿತು ಏನು ಮಾಡಬೇಕು ಅಂತ. ಚಿಕನ್ ತರಿಸಿದ್ದಾರೆ. ಸೊ ಚಿಕನಿಂದ ಏನಾದರೂ ಮಾಡೋಣ ಅಂತಿದ್ದೀನಿ. ಅದು ಎಷ್ಟು ಯಾವ ಲೆವೆಲಿಗೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ. ಮಮ್ಮಿ ಯಾವಾಗೋ ಒಂದ್ಸಲಿ ಹೇಳ್ಕೊಟ್ಟಿದ್ದು ನೆನಪು. ಸೊ ಅದನ್ನು ಟ್ರೈ ಮಾಡ್ತೀನಿ. ರೆಡಿ ಮಾಡಿಲ್ಲ, ಅಂದರೆ ಕಟ್ಟೆಲ್ಲ ಮಮ್ಮಿನೇ ಮಾಡಿಕೊಟ್ಟಿದ್ದಾರೆ. ನಾನು ಹೇಳಿದ್ದೆ ಅಷ್ಟೇ. ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಟೊಮ್ಯಾಟೊ ಈರುಳ್ಳಿನ ಪೇಸ್ಟ್ ಮಾಡಿಟ್ಟಿದ್ದೀನಿ. ಉಳ್ಳಾಗಡ್ಡೆ, ಈರುಳ್ಳಿ ನಾಟ್ ಉಳ್ಳಾಗಡ್ಡಿ, ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು. ನಂದೂಸಿಂದ ಚಿಕನ್ ತರಿಸಿದ್ದೀನಿ. ಬಿಕಾಸ್ ಲಿಶಿಯಸ್ ಬಿಟ್ಟರೆ ನಂದೂಸೆ ನಂಗೆ ಇಷ್ಟ ಆಗೋದು. ಬ್ರ್ಯಾಂಡನ್ನ ಆ್ಯಕ್ಚುಲಿ ಪ್ರಮೋಟ್ ಮಾಡ್ದಂಗೆ ಆಗ್ತಿದೆ ಇದು. ಇವಾಗ ಎಣ್ಣೆ ಹಾಕಿದ್ದೀನಿ, ಬಿಸಿ ಆಗ್ತಿದೆ. ಸೊ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಇದು ಈರುಳ್ಳಿ ಆಗಿದೆ, ಟೊಮೊಟೊ ಹಾಕ್ತಾ ಇದ್ದೀನಿ. ತುಂಬಾ ಕ್ವಿಕ್ ಆಗೋ ರೆಸಿಪಿ ಇದು, ನನಗೂ ಗೊತ್ತಿಲ್ಲ. ಯಾವ್ದೋ ಜಮಾನ್ದಾರ ಒಂದ್ಸಲಿ ಹೇಳ್ಕೊಟ್ಟಿದ್ರು. ನಿಮ್ಗೊಂದು ಟ್ರಿಕ್ ಹೇಳ. ಹೇಳಮ್ಮ. ನೀನ್ ಹೇಳಮ್ಮ ಅನ್ನೋದ್ರಲ್ಲಿ ಹೇಳ್ಬಿಡಮ್ಮ ಅನ್ನೋ ಥರ ಆಯ್ತು. ಇವಾಗ ಇದು ಆನಿಯನ್ ಅಂಡ್ ಟೊಮ್ಯಾಟೊ ಬೇಗ ಕುಕ್ ಆಗೋದಕ್ಕೆ ಒಂದು ಟ್ರಿಕ್. ಆನಿಯನ್ ಅಂಡ್ ಟೊಮೊಟೊ ಅಲ್ಲ, ಟಮಾಟಿ ಉಳ್ಳಾಗಡ್ಡಿ. ನಿಮ್ ಕಡೆ ಟಮಾಟಿ ಉಳ್ಳಾಗಡ್ಡಿ ರೀ, ನಮ್ ಕಡೆ ಈರುಳ್ಳಿ ಟೊಮೊಟೊನೇ ಅನ್ನೋದು. ಅದಕ್ಕೆ ಏನ್ ಹಾಕ್ತಿವ? ಸೊ ಇದು ಬೇಗ ಕುಕ್ ಆಗ್ಲಿ ಅಂತ ಅಂದ್ಬಿಟ್ಟು ಒಂಚೂರು ಉಪ್ಪು ಹಾಕಿ. ಅಯ್ಯೋ ಪಾಪ, ಯಾರಿಗೂ ಗೊತ್ತಿಲ್ಲ, ನಿನಗೆ ಮಾತ್ರ ಗೊತ್ತೈತಿ, ಯಾರಿಗೂ ಗೊತ್ತೇ ಇಲ್ಲ. ಸೌಕಾಸು ಗೋಡೆಗೆಲ್ಲ ಸಿಡಿತೈತಿ. ಚಿಕನ್ ಕೈ ತಗೊಂಡಿಲ್ಲ, ಮತ್ತು ಅದ ಕೈ ಉಪ್ಪಿನಕಾಯಿ ಅದೆಲ್ಲ ಅದ ಉಪ್ಪಿನ ಭರಣಿ ಅದ್ರ ಭರಣಿ ಎಲ್ಲ ಮುಟ್ಟಕ್ಕೆ ಹೋಗ್ಬೇಡ ನೀನು. ನಾನು ಹೇಳಿಲ್ವಾ ಇದ್ದೇ ಆಗುತ್ತೆ ವಿಡಿಯೋನಲ್ಲಿ ಅಂತ? ನಾನು ಹೇಳಿಲ್ವಾ? ನೆಕ್ಸ್ಟ್ ಇದಕ್ಕೆ ನಾನು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ನಾನು ಟರ್ಮರಿಕ್ ಪೌಡರ್ ಅಂದ್ಬೇಡ, ಅರ್ಶಿಣ ಪುಡಿ ಅನ್ನು. ಹೋಗಿ ಅರ್ಶಿಣ ಪುಡಿ ತಂದಾಕು. ಇದಕ್ಕೆ ಇನ್ನೊಂಚೂರು ಉಪ್ಪು ಹಾಕ್ಬೇಕು. ನಾನು ಪ್ರತಿ ಸಲ ಅಡುಗೆ ಮಾಡಬೇಕಾದ್ರೆ ಪ್ರತಿ ಸಲ ಏನಿದೆ ಇದ್ದೇ ಒಂದು ಎರಡನೇ ಮೂರನೇ ಸಲ ಇರ್ಬೋದು. ಹಾಕ್ಬೇಕಾದ್ರೆ ಉಪ್ಪು ಜಾಸ್ತಿ ಆಗೋಗುತ್ತೆ. ಸೊ ಅವಾಗ್ಲೇನೂ ಹಾಕಿದ್ದೀನಿ. ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು. ತಿನ್ನಂಗೆ ಮಾಡಯ್ಯವ, ತಿನ್ನಂಗೆ ಮಾಡಕ್ಕೆ ಹೋಗ್ಬೇಡ. ಅಳಿಗೆ ಅಮೃತ ನೋಡಿಲ್ಲ, ಅಮ್ಮ ಚಿಕನ್ ಮಾಡತ್ತ. ಇದಕ್ಕೆ ನಾನು ಕೊರಿಯಾಂಡರ್ ಪೌಡರ್ನ ಹಾಕ್ತಾ ಇದ್ದೀನಿ. ಅಯ್ಯ ಕೊರಿಯಾಂಡರ್ ಪೌಡರ್ ಅಲ್ಲ ಧನಿಯಾ ಪುಡಿ ಅನ್ನ. ಧನಿಯಾ ಪುಡಿ ಅನ್ನ. ಮಾಮಿ ನೀವಾದ್ರೂ ಸಪೋರ್ಟ್ ಮಾಡಿ, ನೀವು ಹಿಂಗೆ ಅಂತ ಇದ್ರಲ್ಲ. ಇಲ್ಲಿ ನೋಡಿ, ಅಡ್ಗೆ ಮಾಡೋದು ನೋಡ್ರಿ ರೀತಿಕ್ಕಿಂದ ಎಲ್ಲ ನೋಡ್ರಿ, ಹಿಂದೆ ಎಲ್ಲ ಅದು ಸಿರ್ಕೊಂಡ. ನೀವು ಏಪ್ರಿಲ್ ತೊಳೆದಿರ್ಬೇಕಿತ್ತು. ಇವಾಗ ಇದು ಟೊಮ್ಯಾಟೊ ಕೆಚಪ್ ನ ಹಾಕಿದೆ. ಟೊಮ್ಯಾಟೊ ಕೆಚಪ್ ಅಲ್ಲ, ಶುಂಠಿ ಉಳ್ಳಾಗಡ್ಡಿ ಟಮಾಟಿದು ಪೇಸ್ಟ್ ಅನ್ನ. ಕೆಚಪ್ ಅಂದ್ರೆ ಮತ್ತೆ ಬೇರೆ ಆಗ್ತೈತಿ. ಸ್ವೀಟ್ ಬರ್ತೈತಿ. ಆರುಷ್ ಬಾಪ ಅಮ್ಮ ಅಕ್ಕ ಚಿಕನ್ ಮಾಡತ್ತಳ. ಆಲೋಸ್ ನೀರು ಹಾಕ್ಲಾ ಇದಕ್ಕೆ.
ಇವಾಗ ಇದಕ್ಕೆ ಅವ್ರ ಕಡೆದ್ ಯಾವ್ದೋ ಖಾರ ಉದುರಿಸ್ತವ್ರೆ. ಏನ್ ಖಾರ ಇದು? ಮಸಾಲಾ ಖಾರ. ನಮ್ಮಪ್ಪ ಹೆಂಗ್ ತಿನ್ಬೇಕು ಇಷ್ಟೊಂದ್ ಖಾರ ಉದುರಿಸ್ತಾ ಇದ್ಯಾ? ನಿಮ್ಮಪ್ಪ ಇವತ್ತು ಊಟನೇ ಬೇಡ ಅಂದಾನ. ಅದಕ್ಕೆ ಇಷ್ಟ ಖಾರ ಆಗ್ತಾ ಇದ್ಯಾ? ನಿಮ್ಮಪ್ಪ ಇವತ್ತು ನಾವು ಊಟ ಅದು ಚಿಕನ್ ಚಿಕನ್ ಫ್ರೈ ಆಗ್ಬೇಕು. ಅದೇನದು ಕೋಲಾಪುರಿ ಚಿಕನ್ ಮಾಡ್ತಾ ಇದೆಯಲ್ಲ. ಸಾಕೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಇಷ್ಟೊಂದು ಖಾರ ಉದುರಿಸೋರೆ. ನನ್ನ ವ್ಲಾಗ್ ಅಲ್ಲಿ ಡೆಬ್ಯೂ ಮಾಡಿದ್ದೀರಾ ಹೆಂಗ ಅನಿಸ್ತಿದೆ? ಇವರು ನಮ್ಮ ಮಾಮಿ ಇವರು ಹಾವೇರಿಯಲ್ಲಿ ಇರ್ತಾರೆ ಅಂತ ಹೇಳಿ ಅವ್ರಿಗೆ ಗುರ್ತೈತೆ. ನಮ್ಮ ಮಂದಿನ ಬಾಳ್ ನೋಡೋದು ಅವ್ರಿಗೆ ಗೊತ್ತಿಲ್ಲ ಅಮೃತ ಅಂದ್ರೆ ಯಾರಂತ. ಹಾಯ್ ಗಾಯ್ಸ್, ಇವ್ರನ್ನ ಮೇರಿ ಮುಮಾಣಿ ಅಂತ ಹೇಳಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಕರೋ ಮೇರಿ ಮುಮಾಣಿ ಕೋ. ಸೊ ಮಾಮಿ ಅವರೇ, ನಮ್ಮ ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇದ್ದೀರಾ, ಹೆಂಗ ಅನಿಸ್ತಿದೆ ನಿಮ್ಗೆ? ಇಲ್ಲಿ ಚಂದ ಬಿಡುತ್ತ ನಾವು ದಿಢೀರ್ ಅಂತ ಡಿಸೈಡ್ ಮಾಡಿದ್ವಿ. ನಾನು ವಿಡಿಯೋ ಕಾಲ್ ನೋಡಾಕ ಬಿಟ್ಟೇನಿ. ವಯಸ್ಕಾಲ ಕಬರ ಅಂತ ಹೇಳಿ ಅಯ್ಯ ಮಾಡಾಕ್ತೇನು. ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಟೇನಿಲ್ಲ. ಯಾವ್ದಕ್ ಕಮೆಂಟ್ಸ್ ಕೊಟ್ಟಿರಿ? ನನಗೆ ಯಾವ್ದು ಸಿಕ್ಕೇ ಇಲ್ಲ. ಅಯ್ಯ ಸೂಪರ್ ಅಂತ ಮಾಡಿಲ್ಲಲ್ಲ. ಅದ್ ನೀವ್ ಮಾಡಿರೇನ? ಆರಾಧ್ಯ ಮಾಡ್ಯಾಳ ಅಂತ ಮಾಡೀನ್ರಿ. ಅಯ್ಯಯ್ಯವ ನಾನ್ ಮಾಡಿದ್ವಿ. ಹರುಷ್ ನಿನ್ ವ್ಲಾಗು ಬೇಡ, ನಿನ್ ವಿಡಿಯೋನು ಬೇಡ ಅಂತ ಹೋದ ಮಮ್ಮಿ ಅವನು. ನಿನ್ ವ್ಲಾಗು ಬೇಡ, ನಿನ್ ವಿಡಿಯೋನು ಬೇಡ ಅಂತ ಹೋದ ಅವನು. ಸೊ ನನ್ನ ಚಿಕನ್ ಗ್ರೇವಿ ಅಲ್ಲ, ಇದಕ್ಕೊಂದು ನಾಮಕರಣ ಮಾಡಿದ್ದೀನಿ. ಬಿಕಾಸ್ ಇದಕ್ಕೆ ಹಾಕಿರೋ ಖಾರ ರೆಡ್ ಚಿಲ್ಲಿ ಪೌಡರ್ ಬಂದ್ಬಿಟ್ಟು ಹಾವೇರಿಯಿಂದ ತಂದಿರೋದ್ರಿಂದ. ಸೊ ಈ ಡಿಶ್ಗೆ ಹೆಸರು ನಾನು ಹಾವೇರಿ ಚಿಕನ್ ಅಂತ ನಾಮಕರಣ ಮಾಡಿದ್ದೀನಿ. ನಾನು ಹಾವೇರಿ ಸ್ಪೈಸಿ ಚಿಕನ್ ಅಂತ ಮಾಡಿದ್ದೀನಿ. ನಾನು ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಇಷ್ಟೊಂದು ಸ್ಪೈಸಿ ಇರಲ್ಲ. ನಾನು ನಮ್ಮಮ್ಮ ಅಷ್ಟೇ ಜಾಸ್ತಿ ಸ್ಪೈಸಿ ತಿನ್ನೋದು. ಇವತ್ತು ಅಪ್ಪ ಊಟ ಬೇಡ ಅಂದಿರೋ ಕಾರಣದಿಂದ ಇಷ್ಟೊಂದು ಸ್ಪೈಸಿ ಮಾಡಿದ್ವಿ. ಸೊ ಹೆಂಗನ್ಸ್ತು ನಿಮ್ಗೆ ಹಾವೇರಿ ಸ್ಪೈಸಿ ಚಿಕನ್ ಅನ್ನೋದನ್ನ ಹೇಳಿ. ಸೊ ದಿಸ್ ವಾಸ್ ಟುಡೇಸ್ ಬ್ಲಾಗ್ ಗೈಸ್. ಸೊ ದಿಸ್ ವಾಸ್ ಫಾರ್ ಟುಡೇ. ಸೊ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಮೈ ಯೂಟ್ಯೂಬ್ ಚಾನಲ್. ಇದೇ ತರ ಇನ್ನೂ ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.